ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ಹಳದಿರಾಮ್ ಮೂಂಗ್ ದಾಲ್ ನಮ್ಕೀನ್ ಅಂತ ಸಿಕ್ಕತ್ತಲ್ಲ, ಅದನ್ನ ಸುಮಾರಾಗಿ ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದು ಒಂಥರ ಇಷ್ಟ ಆಗುವಂತ ಸ್ನ್ಯಾಕ್. ಇದನ್ನ ನಾವು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಈ ಹೆಸರುಬೇಳೆ ಕರೆದು ಮಾಡುವಂತ ಈ ಸ್ನ್ಯಾಕ್ ಅನ್ನ ಇವತ್ತು ನಾವು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: 1 ಕಪ್ ನಷ್ಟು ಹೆಸರುಬೇಳೆ, 2 ದೊಡ್ಡ ಚಿಟಿಕೆ ಸೋಡಾ ಅಥವಾ 1/4 ಟೀ ಸ್ಪೂನ್ ಅಷ್ಟು ಸೋಡಾ, ಇಲ್ಲೊಂದು ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಇಟ್ಕೊಂಡಿದ್ದೀನಿ. ಚಾಟ್ ಮಸಾಲ ಇಲ್ಲ ಅಂತಂದರೆ ನೀವು ಬ್ಲ್ಯಾಕ್ ಸಾಲ್ಟ್ ಅಂತ ಇದೆ, ಕಾಲ ನಮಕ್ ಅಂತ ಸಿಗತ್ತಲ್ಲ, ಅದನ್ನು ಹಾಕ್ಕೋಬೋದು. ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ. ಈ ಹೆಸರು ಬೇಳೆಗೆ ನೀವು ಬರೀ ಉಪ್ಪು ಮಾತ್ರ ಹಾಕ್ಕೋಬೋದು, ಇಲ್ಲ ಉಪ್ಪು ಖಾರ ಅಂದರೆ ಹಚ್ಚಿಮೆಣ್ಸಿನ ಪುಡಿ ಇಲ್ಲ ಅಂತಂದರೆ ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೋಬೋದು. ಸೊ ಉಪ್ಪು ಖಾರ ಎಲ್ಲ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹೆಸರುಬೇಳೆನ ತೊಳೆದಾದ್ಮೇಲೆ ನೆನೆಸೋಕ್ಕೆ ಒಂದು 3 ಲೋಟ, 2.5 3 ಲೋಟ ನೀರು ಇಟ್ಕೊಂಡಿರಿ. ಮತ್ತು ಕರಿಯೋಕ್ಕೆ ಸ್ವಲ್ಪ ಎಣ್ಣೆ. ಹೆಸರುಬೇಳೆನ ಒಂದು 2-3 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ನೀರು ಹಾಕಿ ಇದಕ್ಕೆ ನೆನೆಯೋಕ್ಕೆ. ಈ ಸೋಡಾನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಒಂದು 2-3 ಗಂಟೆ ಇದು ಚೆನ್ನಾಗಿ ಬೇಳೆ ನೆನಿಬೇಕು. ಈ ಹೆಸರು ಬೇಳೆ ನೆನೆಸಿಟ್ಟು ಸುಮಾರಾಗಿ 3.5 ಗಂಟೆ ಆಗಿದೆ, ಚೆನ್ನಾಗಿ ನೆಂದಿದೆ ಇದು. ಮತ್ತೆ ಈ ಬೇಳೆನ ನಾವು ನೆಂದಿರುವಂಥ ಬೇಳೆನ 1-2 ಸಲ ತೊಳಿಬೇಕು. ಈಗ 1-2 ಸಲ ಇದನ್ನು ತೊಳೆದಿದ್ದೀನಿ. ನೀರನ್ನು ಮೊದಲು ಬಸಿ ಹಾಕೊಂಡ್ಬಿಡೋಣ. ನೀರು ಇಳಿದ್ಮೇಲೆ ಈ ಥರ ಒಂದು ಟವಲ್ಗೆ ಹರವಿ, ಈ ಥರ ಹರಿವಿದ್ಮೇಲೆ ಸುಮಾರು 1-2 ಗಂಟೆ ಬಿಟ್ಬಿಡಿ. ಹಾಗೇ ಇದು ಡ್ರೈ ಆಗಬೇಕು, ಆದರೆ ಪೂರ್ತಿ ಡ್ರೈ ಆಗಬಾರ್ದು. ಮಾಯಿಶ್ಚರ್ ಇರಬೇಕು ಬೇಳೆನಲ್ಲಿ, ಆದರೆ ಒರಿಜಿನಲ್ ಸೈಜಿಗೆ ಬರಬಾರ್ದು. ಇದನ್ನು ಈಗ ಸುಮಾರಾಗಿ 2-2.5 ಗಂಟೆಯಿಂದ ಹರಿವು ಹಾಕಿದ್ದೀನಿ. ನೀರೆಲ್ಲ ಹೋಗಿದೆ ಮತ್ತು ಈ ಥರ ಡ್ರೈ ಆಗಿರುತ್ತೆ, ಆದರೆ ಬೇಳೆನಲ್ಲಿ ಮಾಯಿಶ್ಚರ್ ಇರಬೇಕು. ಇದು ರೆಡಿಯಾಗಿದೆ. ಇವಾಗ ಎಣ್ಣೆನ ಕಾಯಕ್ಕಿಡೋಣ. ಕರಿಯೋಕ್ಕೆ ಬೇಕಾದಷ್ಟು ಎಣ್ಣೆನ ಮೊದಲಿಗೆ ಒಂದು ಬಾಣಲೆಗೆ ಹಾಕಿ ಮೀಡಿಯಮ್ ಉರಿನಲ್ಲಿ ಬಿಸಿಗಿಡಿ. ನೀವು ಕರಿಯೋದಕ್ಕೆ ನೀವು ಡೈರೆಕ್ಟಾಗಿ ಎಣ್ಣೆಗೆ ಬೇಳೆಗಳನ್ನು ಹಾಕ್ಬೋದು. ಹೆಸರು ಬೇಳೆ ತುಂಬ ಸಣ್ಣಗಿರೋದ್ರಿಂದ ನಮಗೆ ಕೆಲವು ಸಲ ಜಾಲರಿ ಸೌಟಲ್ಲಿ ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆವಾಗ ನೀವು ಈ ಥರ ಒಂದು ಸಣ್ಣ ಕಣ್ಣಿನ ಸ್ಟ್ರೈನರ್ ಇದ್ದರೆ ಅದಕ್ಕೆ ಹೆಸರು ಬೇಳೆನ ಹಾಕ್ಬಿಟ್ಟು ಡೈರೆಕ್ಟಾಗಿ ಬಿಸಿ ಎಣ್ಣೆ ಒಳಗೆ ಇಟ್ಟು ಕರೆದು ತೆಕ್ಕೋಬೋದು. ಈಗ ಎಣ್ಣೆ ಕಾದಿದೆ, ಜಸ್ಟ್ ಚೆಕ್ ಮಾಡೋಕ್ಕೆ ಒಂಚೂರು ಬೇಳೆ ಹಾಕಿ ಎಲ್ಲ ಮೇಲೆ ಬರ್ತಾಯಿದೆ. ಈಗ ನಾನು ಡೈರೆಕ್ಟಾಗಿ ಈ ಸ್ಟ್ರೈನರ್ಗೆ ಹಾಕಿ ಕರಿತಾ ಇದ್ದೀನಿ. ಹೀಗೆ ಇಟ್ಬಿಟ್ರೆ ಅದೆಲ್ಲ ಕ್ಲೀನಾಗಿ ನಿಮಗೆ ಈ ಥರ ಎತ್ತಕ್ಕೆ ಈಸಿ ಆಗುತ್ತೆ. ಈ ನೊರೆ ಕಮ್ಮಿ ಆಗೋ ತನಕ ಕರಿಬೇಕು. ನೆನೆಸ್ಬೇಕಾದ್ರೆ ನಾವು ಸೋಡಾ ಹಾಕ್ತೀವಲ್ಲ, ಅದರಿಂದ ಸ್ವಲ್ಪ ಇದು ನಿಮಗೆ ಕ್ರಿಸ್ಪಿಯಾಗಿ ಮತ್ತು ಒಂಥರ ಸಾಫ್ಟ್ ಕ್ರಿಸ್ಪ್ ಆಗುತ್ತೆ. ಇಲ್ಲಾಂತಂದರೆ ನಾವು ಸೋಡಾ ಹಾಕ್ದಲೇ ನೆನೆಸಿ ಕೂಡ ಇದನ್ನು ಮಾಡ್ಬೋದು. ಆವಾಗ ನಿಮ್ಗೊಂದು ಸ್ವಲ್ಪ ಗಟ್ಟಿ ಕಟಕ್ಲಾಗತ್ತೆ ಅನಿಸುತ್ತೆ, ಬಟ್ ಸೋಡಾ ಹಾಕ್ದಲೇ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಇಷ್ಟು ನೊರೆ ಇದ್ದಾಗಲೇ ತೆಗೆದ್ರೆ ಎಣ್ಣೆ ಬೀಳಕ್ಕೆ ಹಿಡಿತೀವಲ್ಲ ಅಷ್ಟರಲ್ಲೇ ಉಳಿದಿದ್ದೆಲ್ಲ ಕರೆಕ್ಟಾಗಿ ಬೆಂದಿರುತ್ತೆ. ಅದರಿಂದ ಎಲ್ಲ ನೊರೆ ಪೂರ್ತಿ ಕಮ್ಮಿ ಆಗುವಷ್ಟು ಕಾಯಿಬಿಡಿ. ತೆಗೆದುಬಿಟ್ಟು ಪೇಪರ್ ಟವಲ್ ಮೇಲೆ ಹಾಕಿ, ಮತ್ತು ಅದೇ ಥರ ನೀವು ಎಷ್ಟು ಎಣ್ಣೆ ಇಟ್ಟಿರ್ತೀರೋ ಅಷ್ಟಕ್ಕೆ ತಕ್ಕಂಗೆ ಉಳಿದಿದ್ದ ಬೇಳೆನೂ ಕರ್ಕೊಳ್ತಾ ಬನ್ನಿ. ಈ ಹೆಸರು ಬೇಳೆ ಕರಿಬೇಕಾದ್ರೆ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿದ್ದು ಅಂದರೆ ನೀವು ಪೂರ್ತಿ ಗೋಲ್ಡನ್ ಬ್ರೌನ್ ಆಗೋಷ್ಟು ಕಾಯಬಾರ್ದು. ಸ್ವಲ್ಪ ಇದು ಎಲ್ಲೋ ಇದ್ದಾಗಲೇ ತೆಗೆದುಬಿಡಬೇಕು, ಕರೆಕ್ಟಾಗಿ ಆಗಿರುತ್ತೆ ಆವಾಗ. ಇನ್ನೊಂದು ಸಲ ಹಾಕಿದ್ದೀವಲ್ಲ, ಅದನ್ನು ತೆಗಿಯೋಕ್ಕೆ ಮುಂಚೆ ಟವಲ್ ಮೇಲೆ ಹಾಕಿರೋದನ್ನು ಒಂದು ಬೌಲಿಗೆ ತೆಕ್ಕೊಳ್ಳಿ. ಪ್ರತಿ ಸಲನೂ ಈ ಬೌಲಿಗೆ ತೆಕ್ಕೊಳ್ತಾ ಬನ್ನಿ. ಈಗ ಕರೆದಿದ್ದೆಲ್ಲ ಈ ಬೌಲಿಗೆ ಹಾಕ್ಕೊಂಡಿದ್ದೀನಿ, ಎಲ್ಲ ಸುಮಾರಾಗಿ ಆರಿದೆ. ಇದಕ್ಕೆ ನೀವು ಚಾಟ್ ಮಸಾಲೆ ಮತ್ತು ಸ್ವಲ್ಪ ಉಪ್ಪು ಅಷ್ಟು ಹಾಕ್ಕೊಳ್ಬೇಡಿ, ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಖಾರನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೋದು. ಮತ್ತು ಬರೀ ಉಪ್ಪು ಬೇಕಾದ್ರೂ ಹಾಕ್ಕೊಳ್ಳಿ, ಇಲ್ಲ ಬರೀ ಚಾಟ್ ಮಸಾಲೆ ಬೇಕಾದ್ರೂ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸುಲಭವಾಗಿ ಮಾಡುವಂಥ ಈ ಹೆಸರು ಬೇಳೆ ರೆಡಿಯಾಗಿದೆ. ಇದಕ್ಕೇ ನೀವು ಸಣ್ಣದಾಗಿ ಈರುಳ್ಳಿ, ಟೊಮೆಟೊ, ಕಾರ್ನ್ ಎಲ್ಲ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಚಾಟ್ ತುಂಬ ಚೆನ್ನಾಗಿರುತ್ತೆ. ರುಚಿಯಾಗಿ ಮತ್ತು ಸುಲಭವಾಗಿ ಮಾಡುವಂಥ ಈ ಹೆಸರು ಬೇಳೆ ಸ್ನ್ಯಾಕ್ ರೆಡಿಯಾಗಿದೆ.
ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.